ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಒಂದು ಕೀ ಚೈನನ್ನು ಮಾಡೋದು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ 2 ದಾರವನ್ನು ತಗೊಂಡು ಅದರ ಮಧ್ಯಭಾಗದಲ್ಲಿ ಮಡಚಿಕೊಂಡು ಹೀಗೆ 2 ದಾರ ಮಧ್ಯದಲ್ಲಿ ಬಿಟ್ಟು ಆ ಕಡೆ ಈ ಕಡೆ ಬರುವಂಥ ದಾರವನ್ನು ಒಂದು ದಾರ ಮೇಲ್ಗಡೆ ಮತ್ತೊಂದು ದಾರ ಕೆಳಗಡೆ ಹಾಕುತ್ತಾ ಬರಬೇಕು. ಮತ್ತೆ ಇದು ದಾರವನ್ನು ಸರಿಯಾಗಿ ಕೈಯಿಂದ ಹಿಡ್ಕೊಂಡು ಹೀಗೆ ಮಾಡ್ತಾ ಬರುವಂಥದ್ದು. ನೋಡಿ, ಇದನ್ನು ಎಲ್ಲಾದರೂ ಹೀಗೆ ಕ್ಲಿಪ್ಪಿಗೆ ಹಾಕಿ ಸಿಗಿಸ್ಕೊಂಡು ಹೆಣಿಬೋದು. ಕೈಯಿಂದ ಹೆಣಿಲಿಕ್ಕೆ ಕಷ್ಟ ಆಗ್ತದೆ ಅಂತ ಆದರೆ ಒಂದು ಕಡೆ ಅಟ್ಯಾಚ್ ಮಾಡಿಕೊಂಡು ಸಹ ಹೆಣಿಬೋದು. ಈ ಥರ ಒಂದ್ಸಲಿ ಒಂದು ಕೈಯ ದಾರವನ್ನು ಮೇಲ್ಗಡೆ ಮಾಡಿ ಮತ್ತೊಂದು ಕೈ ದಾರವನ್ನು ಅಡಿಗೆ ಮಾಡುವಂಥದ್ದು, ಮತ್ತೊಂದು ಬಾರಿ ಅಡಿಗೆ ಮಾಡಿದ ದಾರವನ್ನು ಮೇಲ್ಗಡೆ ಮಾಡುವಂಥದ್ದು. ಇದೇ ಥರ ಹೆಣಿತಾ ಹೋದರೆ ಈ ಥರ ಕಾಣ್ತದೆ. ನೋಡಿ, ಜಾರಿ ಹೋಗದೇ ಇರೋ ರೀತಿ ಈ ಥರ ಗಟ್ಟಿಯಾಗಿ ಹೆಣಿತಾ ಹೋಗುವಂಥದ್ದು. ತುಂಬ ಸುಲಭ ಇದೆ, ನೀವೆಲ್ಲರೂ ಮನೆಯಲ್ಲಿ ಮಾಡ್ಕೊಳ್ಬೋದು. ಹಾಗೆ ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ದಿನಗಳಲ್ಲಿ ಮತ್ತು ಹೆಚ್ಚಿನ ವಿಡಿಯೋವನ್ನು ಹಾಕ್ತೀನಿ. ನೋಡಿ, ಈ ಥರ ಒಟ್ಟು 21 ಹೆಣಿಕೆಯನ್ನು ಹೆಣಿಯುವಂಥದ್ದು. ಈ ಥರ ಕಾಣ್ತದಲ್ವಾ? ಹೀಗೆ ಬಂತು. ಇದೇ ಥರ ಸೇಮು 21 ಸಾರಿ ಹೆಣಿತಾ ಬನ್ನಿ. ಹೀಗೆ ಇಲ್ಲಿ ಕೌಂಟ್ ಮಾಡ್ಕೊಳ್ಬೇಕು ಸೈಡಿಗೆ 21 ಬಾರಿ. ನೋಡಿ, ಕಂಪ್ಲೀಟ್ ಆಯಿತು. ಈಗ 21 ಬಾರಿ ಕಂಪ್ಲೀಟ್ ಆದಮೇಲೆ ಹೀಗೆ ಕಾಣ್ತದೆ. ಈಗ ಈ 4 ದಾರದಲ್ಲಿ ಆ ಕಡೆ ಈ ಕಡೆ ದಾರವನ್ನು ಮಧ್ಯೆ 2 ದಾರವನ್ನು ಬಿಟ್ಟು ಕಡೆ ಈ ಕಡೆ ಬಂದಿರ್ತದಲ್ಲ ಆ ದಾರವನ್ನು ಎಕ್ಸ್ಟ್ರಾ ದಾರವನ್ನು ಕಟ್ ಮಾಡಿ ತೆಗೀರಿ. ತೆಗೆದಾದ್ಮೇಲೆ ಅದನ್ನು ಅಲ್ಲಿ ಬಿಚ್ಚುತ್ತಾ ಹೋಗಬಾರ್ದು ಅಂತೇಳಿ ಸ್ವಲ್ಪ ಸುಟ್ಕೊಳ್ಬೇಕು ಜಾಗರೂಕತೆಯಿಂದ. ತುಂಬ ಬಿಸಿ ಇರ್ತದಲ್ವಾ, ಹಾಗೆ ಈ ಥರ ಸುಟ್ಕೊಂಡ್ರೆ ಅದು ಗಟ್ಟಿಯಾಗಿ ಅಲ್ಲೇ ಕೂತ್ಕೊಳ್ತದೆ. ನೋಡಿ, ಈ ಥರ ಆಯಿತು. ಈಗ ಮಧ್ಯೆ ಉಳಿದಿರೋ ದಾರನ ಇದು 2 ದಾರವನ್ನು ಈ ಮತ್ತೊಂದು ತುದಿ ಒಳಗೆ ಹಾಕಬೇಕು. ನಾವೀಗ ಹಾರ್ಟ್ ಶೇಪಿಂದು ಮಾಡ್ತಾ ಇದ್ದೀವಲ್ವ, ಹಾಗಾಗಿ ನೋಡಿ ಈ ಥರ 2 ದಾರವನ್ನು ಇದರೊಳಗೆ ಪಾಸ್ ಮಾಡಿ ತೆಗೀರಿ. ತೆಗೆದಾದ್ಮೇಲೆ ಈ ದಾರವನ್ನು ಸಹಿತ ಕಟ್ ಮಾಡುವಂಥದ್ದು. ಹೀಗೆ ಗಟ್ಟಿಯಾಗಿ ಎಳ್ಕೊಂಡಾದ್ಮೇಲೆ ಈ ದಾರವನ್ನು ಕಟ್ ಮಾಡಿ ಮತ್ತೆ ಮೊದಲು ಮಾಡಿದ್ರಲ್ಲ ಅದೇ ಥರ ಸುಟ್ಕೊಂಡು ಗಟ್ಟಿ ಮಾಡಿ ಕೂರಿಸ್ಬೇಕು. ನೋಡಿ, ಆಯ್ತಲ್ವಾ? ಬಿಟ್ಟು ಹೋಗೋದಿಲ್ಲ, ಇದು ಗಟ್ಟಿಯಾಗಿ ಕುತ್ಕೊಂಡಿರ್ತದೆ. ಈಗ ನೋಡಿ, ಈ ಥರ ಆಯಿತು. ಈಗ ಹಾರ್ಟ್ ಶೇಪ್ ಬರಬೇಕಲ್ವಾ, ಅದಕ್ಕಾಗಿ ಮತ್ತೊಂದು ಕಟ್ ಮಾಡಿದ ದಾರವನ್ನು ತಗೊಂಡು ಸರಿ ಮಧ್ಯೆಯಲ್ಲಿ ನೋಡಿಕೊಂಡು ಸ್ವಲ್ಪ
ಕಡೆ ಹಾಕೊಳ್ಳುವಂಥದ್ದು ನೋಡಿ. ಮಧ್ಯೆ ಆದರೆ ಇದು ಬರೋದಿಲ್ಲ ಡಿಸೈನು. ಸ್ವಲ್ಪ 2 ಹೆಣಕೆ ಬಿಟ್ಟು ಎಲ್ಲಿ ಬರ್ತದೆ ನೋಡಿಕೊಂಡು ಹಾಕುವಂಥದ್ದು ನೋಡಿ. ಆ ಕಡೆ ತುದಿ ಮತ್ತು ಆ ಕಡೆ ತುದಿ ಒಳಗೆ ದಾರವನ್ನು ಹಾಕಬೇಕು. ನೋಡಿ ಆಯ್ತಲ್ವ ಈಗ. ಗಟ್ಟಿಯಾಗಿ ಹೆಣ್ಕೊಂಡಿರ್ತೀವಲ್ವಾ, ಸ್ವಲ್ಪ ನಿಧಾನವಾಗಿ ಹೀಗೆ ತಕ್ಕೊಂಡು ಈಗ 1 ಗಂಟನ್ನು ಹಾಕ್ಕೊಳ್ಬೇಕಲ್ಲಿ. ಈಗ ಹಾರ್ಟ್ ಶೇಪ್ ಬಂತು ನೋಡಿ. 1 ಗಂಟನ್ನು ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಮತ್ತೊಂದು ಗಂಟನ್ನು ಹಾಕ್ಕೊಂಡು ಗಟ್ಟಿಯಾಗಿ ಹಾಕುವಂಥದ್ದು. ಉಳಿದ ದಾರವನ್ನು ಕಟ್ ಮಾಡಿ ತೆಗೀರಿ. ಈಗ ಕೀ ಚೈನಿಗೆ ಹಾಕೋ ರಿಂಗನ್ನು ಇದಕ್ಕೆ ಅಟ್ಯಾಚ್ ಮಾಡಿದರೆ ಆಯಿತು. ಹೀಗೆ ಮನೆಯಲ್ಲಿ ನೀವು ಟ್ರೈ ಮಾಡಿ ನೋಡಿ. ಉದ್ದಾಗಿದೆಯಲ್ಲ ಈ ದಾರ, ಸ್ವಲ್ಪ ಕಟ್ ಮಾಡಿ ತೆಗೀರಿ. ಮತ್ತೆ ಈ ದಾರವನ್ನು ಅಟ್ಯಾಚ್ ಮಾಡ್ಬೋದು. ಇದು ಕಟ್ ಮಾಡಿದ್ರೂ ಇದರ ಲೆಂತ್ ನೋಡ್ಕೊಂಡು ಕಟ್ ಮಾಡಿ. ಇದನ್ನು ಮತ್ತೆ ವಾಪಸ್ ಸುಟ್ಟ ಮೇಲೆ ಇದು ಕರಗ್ತದಲ್ಲ, ಹಾಗೆ ಒಂದಕ್ಕೊಂದು ಜೋಡಿಸ್ಬೋದು ಈ ದಾರದ್ದು. ಈಗ ತುದಿಗೆ 2 ತುದಿಗೆ ಸುಟ್ಕೊಂಡು ವಾಪಸ್ ಜೋಡಿಸಿ ಆ ರಿಂಗನ್ನು ಹಾಕಿ ಆದಮೇಲೆ ಕೀ ಚೈನಿನ ರಿಂಗನ್ನು ಹಾಕಿದ್ಮೇಲೆ ಇದೆರಡು ಅಟ್ಯಾಚ್ ಮಾಡಿದರೆ ಅಲ್ಲಿ ಕೂಡ್ಕೊಳ್ತದೆ. ಅದು ಗಟ್ಟಿಯಾಗಿ ರೆಡಿ ಆಯಿತು ನಮ್ಮ ಕೀ ಚೈನ್. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು.